ಬಿಸಿಲಿಗೆ ನಾವು ಪ್ರೋಟೀನ್ ಡ್ರಿಂಕ್ ತಗೋಬೇಕಾ ಅನ್ನೋದು ಒಂದು ಅದರದ್ದು ಅವಶ್ಯಕತೆ ಏನಿಲ್ಲ. ಬಿಸಿಲಿಗೆ ನಾವು ಮೇನ್ ಏನಂದರೆ ಹೈಡ್ರೇಷನ್ ಇಂಪಾರ್ಟೆಂಟ್. ಮಕ್ಕಳಿಗೆ ಎದುರಾಗುವ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಕಂಡ್ಕೊಬೋದು? ಸೊ ಇಂಥ ಟೈಮಲ್ಲಿ ಏನಂತಂದರೆ ಮೆಜರ್ಡ್ ಇದರಲ್ಲೇ ಬಾಟಲ್ಸಲ್ಲೇ ನಾವು ನೀರಿಂದ ಒಂದು ಅಂಶ ಕೊಟ್ಟಿರಬೇಕು ಮತ್ತು ORS ಅಂಶನೂ ಕೊಟ್ಟಿರಬೇಕು. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬೇಸಿಗೆಯಲ್ಲಿ ನಮ್ಮ ಆರೋಗ್ಯ ರಕ್ಷಣೆ ಎಂಬ ವಿಷಯದ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲೂ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಈಗಲೂ ಕೂಡ ಮುಂದಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಾಸಿರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಇಂದಿನ ಚರ್ಚೆ ಬಂದ್ಬಿಟ್ಟು ಮಕ್ಕಳ ಆರೋಗ್ಯ ಬೇಸಿಗೆಯಲ್ಲಿ. ಇವಾಗ ಬೇಸಿಗೆ ಅಂದ ತಕ್ಷಣ ಮಕ್ಕಳು ಮನೇಲಿ ಇಟ್ಕೊಳ್ಳೋದೇ ಕಷ್ಟ. ಎದ್ದು ಹೊರಗಡೆ ಓಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ, ಅಮ್ಮ ತುರ್ಕೆ ಅಂತ ಓಡ್ ಬರ್ತಾರೆ. ಬೆವರುಗುಳ್ಳೆ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಿದ್ವಿ, ಅದನ್ನು ಒಮ್ಮೆ ನೋಡ್ಬೋದು ವೀಕ್ಷಕರು. ಸೊ ಇನ್ನೊಂದು ಸಮಸ್ಯೆ ಅಂದರೆ ಇವಾಗ ಸಮ್ಮರ್ ಕ್ಯಾಂಪ್ ಅಂತ ಹಾಕ್ತೀವಿ ಮಕ್ಕಳನ್ನ. ಈ ಸಮ್ಮರ್ ಕ್ಯಾಂಪಲ್ಲಿ ಮಕ್ಕಳು ಪ್ರಿಕಾಷನ್ಸ್ ಹೇಗೆ ತೊಗೊಬೋದು ಒಂದು. ಆಮೇಲೆ ಸಮ್ಮರ್ ಕ್ಯಾಂಪ್ ಅಂತೇಳಿ ಸ್ವಿಮ್ಮಿಂಗ್ ಕ್ಲಾಸ್ಗೂ ಹಾಕ್ತೀವಿ. ಸೊ ಆ ನೀರಿನ ಅಲರ್ಜಿ ಇರ್ಬೋದು. ಈ ಥರದ ಮಕ್ಕಳಿಗೆ ಎದುರಾಗುವ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಕಂಡ್ಕೊಬೋದು? ಮೇನ್ಲಿ ಏನಂತಂದರೆ ಮಕ್ಕಳಿಗೆ ನಾವು ಫಸ್ಟ್ ಡಿಸೈಡ್ ಮಾಡಬೇಕಾಗಿರೋದು ಏನಂದರೆ ಎಷ್ಟೊತ್ತು ಅವರು ಬಿಸಿಲಲ್ಲಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಅಂತ. ಆ ಬೇಸಿಸ್ ಮೇಲೇ ನಾವು ಪ್ರಿಕಾಷನ್ಸ್ ತೊಗೋಬೇಕು. ಈಗ ಸಪೋಸ್ ಆಟ ಆಡೋಕ್ಕೆ ಕೆಲವರು ಕ್ರಿಕೆಟ್ ಸಮ್ಮರ್ ಕ್ಯಾಂಪ್ ಅಂತ ಹಾಕ್ತಾರೆ. 2 ರಿಂದ 3 ತಾಸು ಫೀಲ್ಡಿಂಗ್ ಮಾಡಬೇಕು, ಬ್ಯಾಟಿಂಗ್ ಮಾಡಬೇಕು, ಇದು ಮಾಡಬೇಕು. ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಕೆಲವರು ಫುಟ್ಬಾಲ್ ಅಂತ ಹಾಕ್ತಾರೆ. ಸೊ ಇಂಥ ಟೈಮಲ್ಲಿ ಏನಂತಂದರೆ ಮೆಜರ್ಡ್ ಇದರಲ್ಲೇ ಬಾಟಲ್ಸಲ್ಲೇ ನಾವು ನೀರಿಂದ ಒಂದು ಅಂಶ ಕೊಟ್ಟಿರಬೇಕು ಮತ್ತು ORS ಅಂಶನೂ ಕೊಟ್ಟಿರಬೇಕು ತೀರಾ ಜಾಸ್ತಿ ಆಟ ಆಡೋರಿಗೆ. ಸೊ ಯಾಕಂದರೆ ಕೆಲವು ಸತಿ ಏನಾಗುತ್ತೆ, ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಬೆವರಲ್ಲಿ ಬರೀ ನೀರಷ್ಟೇ ಹೋಗಲ್ಲ, ಎಲೆಕ್ಟ್ರೋಲೈಟ್ಸ್, ಸೋಡಿಯಂ, ಪೊಟ್ಯಾಷಿಯಮ್, ಇಂಪಾರ್ಟೆಂಟ್ ಎಲೆಕ್ಟ್ರೋಲೈಟ್ಸ್ ಎಲ್ಲನೂ ಲಾಸ್ ಆಗುತ್ತೆ. ಅಂಥ ಟೈಮಲ್ಲಿ ನಾನು ಬೇಸಿಗೆಗಾಲಕ್ಕೆ ಎಕ್ಸ್ಪೋಸ್ ಆಗಿ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಬರೀ ನಾನು ನೀರು ಕುಡಿತೀನಿ ಅಂದರೆ ಆಗಲ್ಲ. ಸೊ 1 ಬಾಟಲ್ ನೀರಿಂದಿದ್ರೆ ಇನ್ನೊಂದು 1/2 ಲೀಟರ್ ಬಾಟಲ್ ಎಲೆಕ್ಟ್ರೋಲೈಟ್ಸ್ದು ಇರಬೇಕು. ORS ಜಸ್ಟ್ ಅದೇನಿಲ್ಲ, ಸಿಂಪಲ್ ಪೌಡರ್ನ 1 ಲೀಟ್ರಲ್ಲಿ ಹಾಕಿದರೆ ಮುಗೀತು. ನಾವು ಫ್ಯಾನ್ಸಿ ಡ್ರಿಂಕ್ಸ್ ಅವು ಇವು ಅಂತ ತಗೊಳ್ಳೋದು ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ 1 ಬಾಟಲಲ್ಲಿ ಸ್ವಲ್ಪ ತಂಪಾಗಿದ್ದರೆ ಇನ್ನೂ ಒಳ್ಳೆಯದು. ನಾಟ್ ದಟ್ ಫುಲ್ಲಿ ಕೋಲ್ಡ್ ಇರಬೇಕು ಅಂತ. ಸ್ವಲ್ಪ ತಂಪಾಗಿದ್ದರೆ ಅವರು ಸ್ವಲ್ಪ ಚೆನ್ನಾಗಿ ಕುಡಿತಾರೆ, ಲೈಕ್ ಮಾಡಿ. ಅವ್ರಿಗೆ ಬೇಕಾಗಿದ್ದ ಫ್ಲೇವರಲ್ಲಿ ನಾವು ಅದನ್ನು ಪ್ಯಾಕ್ ಮಾಡಿ ಕಳಿಸ್ಬೋದು. ಸೊ ಅವರಿಗೆ ನಾವು ಹೇಳ್ತಾ ಇರಬೇಕು ಪ್ರತಿ ಹಾಫ್ ಆನ್ ಅವರಿಗೆ. ನಾವು ನಾರ್ಮಲ್ ಟೈಮಿಗೆ 1 ಅವರ್ ಅಂತ ಹೆಂಗೆ ಹೇಳ್ತೀವಿ, 1 ಅವರಿಗೆ ಒಂದು ಸತಿ 1 ಗ್ಲಾಸ್ ನೀರು ಕುಡಿಬೇಕಂತ. ಆಟ ಆಡೋವರಿಗೆ ಹಾಫ್ ಆನ್ ಅವರಿಗೆ ಒಂದು ಸತಿ ಸ್ವಲ್ಪ ಏನನ್ನ ಕುಡಿತಾನೆ ಇರಬೇಕು. ಯಾಕಂದರೆ ನಾವು ತುಂಬ ಸತಿ ನೋಡ್ತೀವಿ ಮಕ್ಕಳಿಗಷ್ಟೇ, ಅಡಲ್ಟ್ಸಲ್ಲೂ ಈ ಥರ ಹೀಟ್ ಸ್ಟ್ರೋಕ್ ಇರಲಿ ಅಥವಾ ಹೀಟ್ ಎಕ್ಸಾಷನ್ ಅಂತ ಒಂದು ಟರ್ಮ್ ಇದೆ. ಹೀಟ್ ಎಕ್ಸಾಷನ್ ಅಂತಂದರೆ ತುಂಬ ಈ ಥರ ಹೀಟಿಗೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಎಕ್ಸಾಸ್ಟ್ ಆಗಿ ಡಿಹೈಡ್ರೇಟ್ ಆಗಿ ಸಿಂಕೋಪ್ ಅಂತ ಹೇಳ್ತೀವಿ, ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಡ್ತಾರೆ. ಸೊ ಅಂಥವ್ರು ಆ ಪರಿಸ್ಥಿತಿಗೆ ನಾವು ಹೋಗಕ್ಕೆ ಬಿಟ್ಕೋಬಾರ್ದು. ಅದಕ್ಕೆ ಡೇ 1ಇಂದಾನೇ ಪ್ರಿಕಾಷನ್ಸ್ ತೊಗೊಂಡು ನೀರಿರಲಿ, ಎಲೆಕ್ಟ್ರೋಲೈಟ್ಸ್ ಇರಲಿ, ಹೈಡ್ರೇಟ್ ಆಗ್ತಾ ಇದ್ರೆ ಯಾರಿಗೂ ಏನೂ ಆಗಲ್ಲ. ಸೊ ಇದು ಇಂಪಾರ್ಟೆಂಟ್. ಪೇರೆಂಟ್ಸಿಗೆ ಒಂದು ಮೆಸೇಜ್ ಕೊಡಬೇಕಂದ್ರೆ ಇದೊಂದು ಇಂಪಾರ್ಟೆಂಟ್ ಮೆಸೇಜ್. ಇವಾಗ ORS ಬಗ್ಗೆ ಹೇಳಿದ್ರಿ, ಅದ್ರ ಜೊತೆ ಪ್ರೋಟೀನ್ ಡ್ರಿಂಕ್ಸ್ ಅಂತ ಕುಡಿತಾರೆ ಯೂತ್ಸು. ಸೊ ಅದು ಎಷ್ಟರ ಮಟ್ಟಿಗೆ? ಪ್ರೋಟೀನ್ ಡ್ರಿಂಕ್ಸ್ ಅಗೇನ್ ಇಟ್ಸ್ ಅ ಬಿಗ್ ಟಾಪಿಕ್. ಸೊ ಜಿಮ್ಮಿಗೆ ಯಾರು ಹೋಗ್ತಾ ಇದ್ದಾರೆ, ಎಷ್ಟು ಅವ್ರದ್ದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಇರುತ್ತೆ. ಬಟ್ ಬಿಸಿಲಿಗೆ ನಾವು ಪ್ರೋಟೀನ್ ಡ್ರಿಂಕ್ ತಗೋಬೇಕಾ ಅನ್ನೋದು ಒಂದು ಅದರದ್ದು ಅವಶ್ಯಕತೆ ಏನಿಲ್ಲ. ಬಿಸಿಲಿಗೆ ನಾವು ಮೇನ್ ಏನಂದರೆ ಹೈಡ್ರೇಷನ್ ಇಂಪಾರ್ಟೆಂಟ್, ಎಲೆಕ್ಟ್ರೋಲೈಟ್ ಲಾಸ್ನ ರೀಪ್ಲೆನಿಷ್ ಮಾಡೋದು ಇಂಪಾರ್ಟೆಂಟ್. ಸೊ ನೀರು ಕರೆಕ್ಟಾಗಿ ಕುಡಿತಾ ಇದ್ದು ಸ್ವಲ್ಪ, ಅಥವಾ ಈಗ ಹೇಳ್ದಂಗೆ ಆಟ ಆಡೋದ್ರಲ್ಲಿ ಸ್ವಲ್ಪ ಎಲೆಕ್ಟ್ರೋಲೈಟ್ ಲಾಸ್ ಆದಾಗ ಜಸ್ಟ್ ORS ಕುಡಿದ್ರೆ ಸಾಕು. ಹೌ ಅಬೌಟ್ ಪ್ಯಾಕೆಟ್ ಜ್ಯೂಸ್? ಪ್ಯಾಕೆಟ್ ಜ್ಯೂಸ್ ಅಗೇನ್ ಬೆಟರ್. ಏನಂತಂದರೆ ಜ್ಯೂಸ್ ಅಂದರೆ ಆ್ಯಕ್ಚುಲಿ ಏನು ಮನೆಯಲ್ಲಿ ಮಾಡಿದ್ರೆ ನಾವು ಯೂಶಲಿ ಫ್ರೂಟ್ ಜಾಸ್ತಿ ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನಾವು ಜ್ಯೂಸ್ ಮಾಡಿದಾಗ ಹೋಗ್ಬಿಡುತ್ತೆ. ಬಟ್ ಕೆಲವು ಸಲ ಏನು ನಾವು ಸಮ್ಮರಲ್ಲಿ ತಿನ್ನೋದು ಅಷ್ಟು ಪೇಷನ್ಸ್ ಇರಲ್ಲ, ಬೇಗ ನಾವು ಜ್ಯೂಸ್ ಕುಡಿಬೇಕು, ಆ ರುಚಿ ಬೇಗ ಸಿಗಲಿ ಅಂತಿರುತ್ತೆ. ಅಂಥ ಟೈಮಲ್ಲಿ ಜಸ್ಟ್ ಫ್ರೂಟ್ ಜ್ಯೂಸ್, ಪ್ಯಾಕ್ಡ್ ಜ್ಯೂಸ್ಕಿನ್ನ ಮನೆಯಲ್ಲಿ ಮಾಡಿರೋದು ಫ್ರೂಟ್ ಜ್ಯೂಸ್ ಬೆಟರ್. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಆಚೆನೂ ಜ್ಯೂಸ್ ಕುಡಿದಾಗ ಕೆಲವು ಸತಿ ಏನಾಗುತ್ತೆ, ಜ್ಯೂಸ್ ವೆಂಡರ್ಸಲ್ಲಿ ಆ ಮಷಿನ್ ಕ್ಲೀನ್ನೆಸ್ ಸರಿ ಇಲ್ದಿರೋದ್ರಿಂದ ಅದರಿಂದನೂ ಇನ್ಫೆಕ್ಷನ್ಸ್ ಹರಡ್ತವೆ. ಸೊ ಅದ ಕಾರಣಕ್ಕೆ ಮನೆಯಲ್ಲಿ ಮಾಡಿರೋ ಜ್ಯೂಸೇ ಬೆಟರ್. ಓಕೆ
ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಪೋಷಕರು, ಮೊದಲು ನಿಮ್ಮ ಮಕ್ಕಳಿಗೆ ಇದನ್ನು ತಿಳಿ ಹೇಳಿ. ಪ್ಯಾಕೆಟ್ ಜ್ಯೂಸ್ ಯಾವತ್ತಿಗೂ ಒಳ್ಳೆಯದಲ್ಲ. ಸೊ ಆದಷ್ಟು ಮನೆಯಲ್ಲೇ ಜ್ಯೂಸನ್ನು ತಯಾರಿಸ್ಕೊಳ್ಳೋಣ, ಮನೆಯಲ್ಲೇ ನಾವು ಏನು ಹಣ್ಣುಗಳನ್ನು ತಿನ್ನೋಣ, ಜ್ಯೂಸನ್ನು ಕುಡಿಯೋಣ, ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮಸ್ಕಾರ.